ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತ ದರ್ಶನ್ಗೆ ಎಳ್ಳಷ್ಟು ಕೂಡ ಫ್ಯಾನ್ ಕ್ರೇಜ್ ಕಡಿಮೆ ಆಗ್ತಿಲ್ಲ. ಬಳ್ಳಾರಿಯಿಂದ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನಿಂಗ್ ಆಗ್ತಾ ಇದೆಯಂತೆ. ಜೊತೆಗೆ ಈ ನಡುವೆ ಕರಿಯನಿಗೆ ಈ ಐಟಿ ಬಿಸಿ ಕೂಡ ಶುರುವಾಗಿದೆ. ನಾಳೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ದಾಸನಿಗೆ ಬೇಲ್ ಸಿಗೋ ಭರವಸೆಯಲ್ಲಿ ಫ್ಯಾನ್ಸ್ ಕ್ರೇಜ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರೋ ನಟ ದರ್ಶನ್ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಆದರೆ ಇದಕ್ಕೂ ಮುನ್ನವೇ ಡಿಬಾಸ್ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗಿದ್ದು ದಾಸನಿಗೆ ಬೇಲ್ ಸಿಗೋ ಭರವಸೆಯಲ್ಲಿದ್ದಾರೆ. ಈಗಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರನ ಪರ ನಿಂತಿದ್ದಾರೆ. ಬಳ್ಳಾರಿಯಿಂದ ದರ್ಶನ್ ಕರೆತರಲು ಹೆಲಿಕಾಪ್ಟರ್ ರೆಡಿ. ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಕುಟುಂಬದವರು ಮತ್ತು ಅಭಿಮಾನಿಗಳಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ಕರೆ ರಸ್ತೆ ಮಾರ್ಗವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದ್ರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋ ನಿರೀಕ್ಷೆ ಇದೆ. ಹೀಗಾಗಿ ಮುಂದಾಲೋಚನೆ ಮಾಡಿರುವಂತಹ ದಾಸನ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನು ಕರೆತರೋದಕ್ಕೆ ಹೆಲಿಕಾಪ್ಟರ್ ಸಿದ್ಧಪಡಿಸಿದ್ದಾರೆ ಎನ್ನಲಾಗಿದೆ. ಅತ್ತಿಗೆ ಅವರು ಬಾಸ್ಗೋಸ್ಕರ ಒಂದು ಮುಂಗಡ ಹೆಲಿಕಾಪ್ಟರ್ ನ ಬುಕ್ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರು ಸುಮಾರು ಒಂದು 350-400 ಕಿಲೋಮೀಟರ್ ಇರ್ಬೋದು ಅಂತ ಅನ್ಕೋತೀನಿ. ಫ್ಯಾನ್ಸ್ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡೋದಿಕ್ಕಾಗಲ್ಲ. ಕೊಲೆ ಆರೋಪಿ ದರ್ಶನ್ಗೆ ಐಟಿ ಶಾಕ್. ಅತ್ತ ಜಾಮೀನು ನಿರೀಕ್ಷೆಯಲ್ಲಿರುವಂತಹ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಹೀಗಾಗಿ ತನ್ನ ಪಟಾಲಂನವರಿಗೆ ದಾಸ 30-40 ಲಕ್ಷ ಕೊಡೋ ಡೀಲ್ಗೆ ಮುಂದಾಗಿದ್ರು. ಆದ್ರೀಗ ಇದೇ ಹಣದ ವಹಿವಾಟೆ ದರ್ಶನ್ ಮತ್ತು ಸಹಚರರಿಗೆ ಕುತ್ತು ತಂದಿದೆ. ಹಣದ ಮೂಲ ಕೆದಕಲು ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೋರ್ಟ್ ಆದೇಶಕ್ಕೆ ಕಾದಿರುವಂತಹ ಐಟಿ ಅಧಿಕಾರಿಗಳು ಇಂದು ಅಥವಾ ನಾಳೆ ದರ್ಶನ್ ವಿಚಾರಣೆಯನ್ನ ನಡೆಸಲಿದ್ದಾರೆ. ಬಳ್ಳಾರಿ ಜೈಲಿಗೆ ತೆರಳಿ ತನಿಖೆ ಮಾಡಲಿದ್ದಾರೆ. ಈ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಸಹಕಾರ ನೀಡುವಂತೆ ನ್ಯಾಯಾಲಯದಿಂದ ಬಳ್ಳಾರಿ ಜೈಲಿಗೆ ಕೋರ್ಟ್ ಇಮೇಲ್ ಮಾಡಿದೆ. ದರ್ಶನ್ಗೆ ಐಟಿ ಶಾಕ್. ಇಂದು ಅಥವಾ ನಾಳೆ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಲಿದ್ದಾರೆ. 2 ದಿನ ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಲಿದ್ದಾರೆ. ಕೊಲೆ ಬಳಿಕ ದರ್ಶನ್ ಹಣದ ವ್ಯವಹಾರ ನಡೆಸಿದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಹಣ ಕೊಟ್ಟು ಕೊಲೆ ಆರೋಪ ಮತ್ತೊಬ್ಬರ ಮೇಲೆ ಹೊರಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಅಷ್ಟು ಹಣ ಎಲ್ಲಿಂದ ಬಂತು, ಹೇಗೆಲ್ಲ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಹಣದ ಮೂಲ ಪತ್ತೆಗೆ ಐಟಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಐಟಿ ಅಧಿಕಾರಿಗಳು ಬರುವುದನ್ನು ಜೈಲಧಿಕಾರಿಗಳು ಖಚಿತಪಡಿಸಿದ್ದಾರೆ. ದರ್ಶನ್ ಭೇಟಿಯಾದ ವಕೀಲ ರಾಮಸಿಂಗ್ ಕೆಲ ಮಾಹಿತಿ ನೀಡಿದರು. ಇನ್ನು ಜಾಮೀನು ಸಿಕ್ಕೋ 3 ದಿನ ಕಳೆದರೂ ತುಮಕೂರು ಜೈಲಿನಲ್ಲಿರುವಂತಹ 3 ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ರಿಲೀಸ್ ಆಗಿಲ್ಲ. ಬ್ಯೂರೋ ರಿಪೋರ್ಟ್ TV9.